ಈ ವರ್ಷ ಜೂನ್ ಮಂತಲ್ಲಿ ಮಳೆ ಬರಲೇ ಇಲ್ಲ. ಸಮ್ಮರಲ್ಲಿ ಹೇಗಿತ್ತೋ ಅದೇ ರೀತಿ ಇತ್ತು. ಯಾವಾಗಲೂ ಒಂದೊಂದು ಸಲ ಮಳೆ ಬರ್ತಾಯಿತ್ತು. ಯಾವಾಗಲೂ ಮೇ ಎಂಡಿಂದನೇ ಮಳೆಗಾಲ ಸ್ಟಾರ್ಟ್ ಆಗ್ತಾಯಿತ್ತು. ನಮಗೆ ಜುಲೈ ಫಸ್ಟ್ ವೀಕಿಂದ ಸರಿಯಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಮಳೆ ನೀರನ್ನು ಗಿಡಗಳಿಗೆ ಅಮೃತ ಅಂತ ಹೇಳ್ತಾರೆ. ಆದರೆ ಸರಿಯಾದ ರೀತಿಯಲ್ಲಿ ಗಿಡಗಳಿಗೆ ಸಿಗದೆ ಹೋದರೆ ಇದೇ ಅಮೃತ ವಿಷ ಆಗ್ಬೋದು. ಅಂದರೆ ಮಳೆ ನೀರು ಜಾಸ್ತಿಯಾಗಿ ಗಿಡಗಳು ಸತ್ತು ಹೋಗ್ಬೋದು. ಸಾಮಾನ್ಯವಾಗಿ ನಾವು ಬಾಲ್ಕನಿಯಲ್ಲಿ ಇಟ್ಟಿರೋವಂಥ ಪ್ಲ್ಯಾಂಟ್ಸಿಗೆ ಅಥವಾ ಮನೆ ಎಂಟ್ರೆನ್ಸಲ್ಲಿ ಇಟ್ಟಿರೋವಂಥ ಪ್ಲ್ಯಾಂಟ್ಸಿಗೆ ನಾವು ಪಾಟ್ ಕೆಳಗೆ ಪ್ಲೇಟ್ನ ಇಟ್ಟಿರ್ತೀವಿ. ಯಾಕೆ ಅಂದರೆ ಫ್ಲೋರ್ ಕ್ಲೀನಾಗಿರಬೇಕು ಅಂತ ಪ್ಲೇಟ್ ಇಟ್ಟಿರ್ತೀವಿ. ಅದೇ ಪ್ಲೇಟು ಮಳೆಗಾಲದಲ್ಲಿ ಗಿಡಗಳಿಗೆ ಪ್ರಾಬ್ಲಮ್ ಆಗ್ಬೋದು. ಯಾಕೆ ಅಂದರೆ ಮೇಲ್ಗಡೆಯಿಂದ ಮಳೆ ನೀರು ಬೀಳ್ತಾ ಇರುತ್ತೆ, ಕೆಳಗಡೆ ಪಾಟಲ್ಲಿರೋ ನೀರು ಹಾಗೆ ನಿಂತಿರುತ್ತೆ. ನಾವು ಸಮ್ಮರಲ್ಲಾದರೆ ನೀರು ಬೇಗ ಹೀರ್ಕೊಳ್ಳುತ್ತೆ. ಇವಾಗ ಮಳೆ ನೀರು ಪದೇ ಪದೇ ಬೀಳ್ತಾ ಇರೋದ್ರಿಂದ ಪ್ಲೇಟಲ್ಲಿ ನೀರು ಕಲೆಕ್ಟ್ ಆಗಿರುತ್ತೆ. ಇದೇ ನೀರು ಪಾಟಲ್ಲಿರೋ ಮಣ್ಣನ್ನು ಪುನಃ ಮೇಲಕ್ಕೆ ಮಣ್ಣು ನೀರನ್ನು ಹೀರ್ಕೊಳ್ಳುತ್ತೆ. ಇದರಿಂದ ಪಾಟಿಗೆ ಎಕ್ಸಸ್ ನೀರಾಗುತ್ತೆ. ಇದರಿಂದ ಗಿಡಗಳ ಬೇರುಗಳು ಕೊಳೆಯುತ್ತೆ. ಈ ರೀತಿ ಬೇರುಗಳು ಕೊಳೆಯೋದನ್ನು ರೂಟ್ ರಾಟ್ ಅಂತ ಹೇಳ್ತಾರೆ. ಮಣ್ಣಲ್ಲಿ ತೇವಾಂಶ ಜಾಸ್ತಿ ಆದಾಗ ಗಿಡಗಳು ಸತ್ತು ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಯಾವ್ಯಾವ ಪಾಟ್ಗಳಿಗೆ ಪ್ಲೇಟನ್ನು ಇಟ್ಟಿದ್ದೀರಾ ಆ ಪ್ಲೇಟ್ಗಳನ್ನೆಲ್ಲ ಇವಾಗ ತೆಗಿಬೇಕು. ಪ್ಲೇಟ್ಗಳಲ್ಲಿ ಮಣ್ಣು ಹಾಗೇ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆ ತೆಗೆದಿಟ್ಕೊಂಡಿರಬೇಕು. ಮಳೆಗಾಲ ಮುಗಿದ ಮೇಲೆ ನೀವು ಪುನಃ ಆ ಪ್ಲೇಟ್ಗಳನ್ನ ಹಾಕೋಬಹುದು. ಸಕ್ಯುಲೆಂಟ್ಸ್ ಒಂದು ರೀತಿ ಡೆಸರ್ಟ್ ಪ್ಲ್ಯಾಂಟ್ ರೀತಿ. ಅದಕ್ಕೆ ನೀರು ಜಾಸ್ತಿ ಆಗಬಾರ್ದು. ತುಂಬ ಕಡಿಮೆ ನೀರಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಸಮ್ಮರಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಬಿಸಿಲು ತುಂಬ ಜಾಸ್ತಿ ಇದ್ದಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಇವಾಗ ನಾನು ಮಳೆ ನೀರು ಬೀಳದೇ ಇರೋ ಕಡೆಗೆ ಶಿಫ್ಟ್ ಮಾಡಬೇಕು. ಸಕ್ಯುಲೆಂಟ್ಸಿಗೆ ಸ್ಟಾರ್ಟಿಂಗಲ್ಲಿ ಮಳೆ ನೀರು ಡೈರೆಕ್ಟಾಗಿ ಬೀಳಲಿ ಅಂತ ಹಾಗೆ ಬಿಟ್ಟಿದ್ದೆ. ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲ ಸಕ್ಯುಲೆಂಟ್ಸ್ನು ಹಾಗೆ ಜೇಡ್ ಪ್ಲ್ಯಾಂಟ್ಗಳನ್ನ ಕೂಡ ನಾನು ಮಳೆ ನೀರು ಬೀಳದೇ ಇರೋ ಕಡೆ ತೆಗೆದಿಡ್ತೀನಿ. ಕೆಲವು ಸಕ್ಯುಲೆಂಟ್ಸು ತುಂಬ ಹಾರ್ಡ್ ಇರುತ್ತೆ. ಮಳೆ ನೀರು ಜಾಸ್ತಿ ಬಿದ್ದರೂ ಗಿಡಕ್ಕೇನು ಪ್ರಾಬ್ಲಮ್ ಆಗಲ್ಲ, ಆದರೆ ಎಲೆಗಳು ಡ್ರಾಪ್ ಆಗ್ತಾ ಇರುತ್ತೆ. ಜೇಡ್ ಪ್ಲ್ಯಾಂಟ್ ಅಷ್ಟೇ ದೊಡ್ಡದಾಗಿ ಬೆಳೆದಿದ್ರೆ ಅವಾಗ ಗಿಡಕ್ಕೇನು ತೊಂದರೆ ಇಲ್ಲ, ಎಲೆಗಳು ಡ್ರಾಪ್ ಆಗುತ್ತೆ, ಗಿಡ ಪೂರ್ತಿ ಕಡ್ಡಿ ರೀತಿ ಆಗುತ್ತೆ. ಉದುರಿರೋ ಎಲೆ ಹತ್ರ ಮತ್ತೆ ಪುನಃ ಹೊಸ ಎಲೆಗಳು ಬರಲ್ಲ. ನಾವು ಕಟ್ಟಿಂಗ್ ಮಾಡಿದ್ರೇ ಹೊಸ ಎಲೆಗಳು ಬರೋದು. ಹಾಗಾಗಿ ನಾನು ಈ ಜೇಡ್ ಪ್ಲ್ಯಾಂಟ್ನ ಕೂಡ ಮಳೆ ನೀರು ಬೀಳದೇ ಇರೋ ಕಡೆ ತೆಗೆದಿರ್ತೀನಿ. ಗಾರ್ಡನಿಂಗ್ ಕೆಲಸ ಅಷ್ಟು ಈಸಿ ಅಲ್ಲ. ಪ್ರತಿ ಸೀಸನ್ನಿಗೆ ತಕ್ಕ ಹಾಗೆ ನಾವು ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಗಾರ್ಡನ್ ಇದ್ಮೇಲೆ ಎಲ್ಲ ಸೀಸನಲ್ಲೂ ಕೆಲಸಗಳು ಇದ್ದೇ ಇರುತ್ತೆ. ಪ್ರತಿ ಸೀಸನ್ ಏನು, ಪ್ರತಿ ತಿಂಗಳಲ್ಲೂ ಗಾರ್ಡನ್ ಕೆಲಸ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನರ್ಸರಿ ಶಾಪಿಂಗ್ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಗಿಡಗಳನ್ನ ಪರ್ಚೇಸ್ ಮಾಡ್ಬೋದು, ಆದರೆ ಮಳೆ ನೋಡಿಕೊಂಡು ನೆಡಬೇಕಾಗತ್ತೆ. ತುಂಬ ಜಾಸ್ತಿ ಮಳೆ ಇದ್ದಾಗ ಗಿಡಗಳನ್ನ ನೆಡಬಾರ್ದು. ನಿಮ್ಮ ಏರಿಯಾದಲ್ಲಿ ಮಳೆ ಹೇಗಿದೆ ನೋಡಿಕೊಂಡು ನೀವು ಗಿಡಗಳನ್ನ ನೆಡ್ಬೋದು. ಮಳೆ ತುಂಬ ಕಡಿಮೆ ಬರ್ತಾ ಇದ್ದರೆ ಆವಾಗ ಗಿಡಗಳು ನೆಡೋದಕ್ಕೆ ಏನು ತೊಂದರೆ ಇಲ್ಲ. ನಮ್ಮ ಏರಿಯಾದಲ್ಲಿ ಇವಾಗ ನರ್ಸರಿ ಶಾಪಿಂಗ್ ಮಾಡಿದರೂ ಕೂಡ ಇನ್ನು 1 ತಿಂಗಳು 1.5 ತಿಂಗಳ ತನಕ ನಾವು ಯಾವುದೇ ಗಿಡಗಳನ್ನ ಮಣ್ಣಲ್ಲಿ ನೆಡೋಕ್ಕಾಗಲ್ಲ. ತುಂಬ ಜಾಸ್ತಿ ಮಳೆ ಇದ್ದಾಗ ಯಾವ ಗಿಡಗಳನ್ನೂ ನೆಡಬಾರ್ದು. ಎಲ್ಲ ನರ್ಸರಿಗಳಲ್ಲೂ ಇನ್ನೂ ಹೊಸ ಸ್ಟಾಕ್ ಬಂದಿರಲ್ಲ. ಹೆಚ್ಚಾಗಿ ಆಗಸ್ಟ್ ತಿಂಗಳಲ್ಲಿ ಎಲ್ಲ ನರ್ಸರಿಗಳಲ್ಲೂ ಹೊಸ ಹೊಸ ಗಿಡಗಳು ಬಂದಿರುತ್ತೆ. ಆವಾಗ ನರ್ಸರಿ ಶಾಪಿಂಗ್ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಮಳೆ ಕಡಿಮೆ ಇರುವಂಥ ಪ್ಲೇಸ್ಗಳಲ್ಲಿ ನೀವು ಇನ್ನೂ ಕೂಡ ಪ್ರೂನಿಂಗ್ ಮಾಡ್ಕೋಬೋದು. ಗಿಡಗಳನ್ನ ಕಟ್ಟಿಂಗ್ ತೆಗೆದ್ಬಿಟ್ಟು ಹಾಕೋಬೋದು. ಗಿಡಗಳನ್ನ ಕ್ಲೀನ್ ಕೂಡ ಮಾಡ್ಕೋಬೋದು. ನಮಗೆ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಇವಾಗ ಪ್ರೂನಿಂಗ್ ಮಾಡಿದರೆ ನಾವು ಎಲ್ಲಿ ಕಟ್ ಮಾಡಿರ್ತೀವಿ ಆ ಜಾಗದಲ್ಲಿ ಮಳೆ ನೀರು ಬಿದ್ದು ಬಿದ್ದು ಆ ಕಡ್ಡಿ ಪೂರ್ತಿ ಕೊಳೆಯೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾನು ಇವಾಗ ಯಾವುದೇ ಪ್ರೂನಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಮಾಡಲ್ಲ. ಇನ್ನೂ ಬಿಸಿಲಿರೋ ಅಂಥ ಪ್ಲೇಸ್ಗಳಲ್ಲಿರೋರು ರೋಸ್ ಪ್ಲ್ಯಾಂಟ್ನ ನೀವು ಕಟ್ಟಿಂಗ್ ತೆಗೆದುಹಾಕೋದು ಪ್ರೂನಿಂಗ್ ಮಾಡೋದನ್ನು ಮಾಡ್ಕೋಬೋದು. ಟೆರೇಸ್ ಮೇಲೆ ತರಕಾರಿ ಗಿಡಗಳನ್ನ ಬೆಳೆಯೋರು ನೀವು ಇವಾಗಲೂ ಕೂಡ ಬೀಜ ಹಾಕಿ ತರಕಾರಿ ಗಿಡಗಳನ್ನ ಬೆಳಿಬೋದು. ಮಣ್ಣಲ್ಲಿರೋ ಗಿಡಗಳಿಗೆ ಎಷ್ಟೇ ಮಳೆ ನೀರು ಬಿದ್ದರೂ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ನೀರು ನಿಲ್ಲೋ ಹಾಗಿರಬಾರ್ದು, ನೀರು ಹರಿದೋಗೋ ಆಗಿರಬೇಕು. ನೀರು ಹರಿದೋಗದೆ ಒಂದೇ ಕಡೆ ನಿಂತಿದ್ರೆ ನೀವು ಅದನ್ನು ಕ್ಲಿಯರ್ ಮಾಡಬೇಕು, ಇಲ್ಲಾಂದರೆ ಗಿಡಗಳು ಹಾಳಾಗುತ್ತೆ. ನನ್ನ ಹತ್ರ ಇರೋ ಕೆಲಾಂಚೋ ಗಿಡಗಳನ್ನ ನೀವು ತುಂಬ ಜನ ಇಷ್ಟಪಟ್ಟಿದ್ದೀರಾ. ಇದೆಲ್ಲ ಜಾನ್ವರಿಯಿಂದ ಹೂ ಬಿಡೋಕ್ಕೆ ಶುರುವಾಗಿರೋದು. ಇನ್ನೂ ಕೆಲವು ಗಿಡಗಳಲ್ಲಿ ಹೂ ಬರ್ತಾನೆ ಇದೆ. ನಾನು ಕೆಲಾಂಚೋ ಗಿಡದ ವಿಡಿಯೋನ ಸಾಮಾನ್ಯವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾಯಿದ್ದೆ. ಗಿಡನ ಕ್ಲೀನ್ ಮಾಡಿಬಿಟ್ಟು ಅದರಿಂದ ಹೊಸ ಕಟ್ಟಿಂಗ್ ಹಾಕೋದನ್ನು ತೋರಿಸ್ತಾ ಇದ್ದೆ. ಇವಾಗ ನಾನು ಈ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಇಡ್ತೀನಿ. ಈ ವರ್ಷ ಮಳೆ ಏನಾದರೂ ಕಡಿಮೆ ಇದ್ದರೆ ಆಗಸ್ಟ್ ತಿಂಗಳಲ್ಲೇ ನಾನು ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ. ಈ ರೀತಿ ಒಣಗಿರೋ ಹೂವನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು. ಯಾವ್ಯಾವ ಎಲೆಗಳೆಲ್ಲ ಒಣಗ್ತಾ ಇದೆ ಅಥವಾ ಕರಗ್ತಾ ಇದೆ ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು. ಈ ಕೆಲಾಂಚೋ ಗಿಡಗಳಿಗೆ ನೀರು ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದರೆ ತುಂಬ ಬೇಗ ಫಂಗಸ್ ಆಗುತ್ತೆ. ನಾನು ಈ ಗಿಡಗಳನ್ನೆಲ್ಲ ಮಳೆ ನೀರು ಬೀಳದೇ ಇರೋ ಕಡೆನೇ ತೆಗೆದಿಡೋದು. ಆದರೆ ನಮಗೆ ತುಂಬ ಮಳೆ ಜಾಸ್ತಿ ಇರೋದ್ರಿಂದ ಯಾವ ಕಡೆಗಿಟ್ರೂ ಮಾಯ್ಶ್ಚರ್ ಜಾಸ್ತಿ ಇರುತ್ತೆ.
ಮಳೆ ನೀರು ಬೀಳದೆ ಹೋದ್ರೂ ಯಾವಾಗಲೂ ತೇವಾಂಶ ಇರುತ್ತೆ ಮಣ್ಣಲ್ಲಿ. ಹಾಗಾಗಿ ಎಲೆಗಳೆಲ್ಲ ಕಪ್ಪಾದಾಗುತ್ತೆ, ಕರಗಿದಾಗುತ್ತೆ. ಇವಾಗ ಈ ಗಿಡಗಳಲ್ಲೆಲ್ಲ ಎಲೆಗಳು ಇಷ್ಟು ಹಸಿರಾಗಿ ಕಾಣಿಸ್ತಾ ಇದೆಯಲ್ಲ, ಇನ್ನೊಂದು ತಿಂಗಳು ಬಿಟ್ಟ ಮೇಲೆ ಇಷ್ಟು ಹಸಿರಿರಲ್ಲ ಎಲೆಗಳು, ಎಲ್ಲ ಕಪ್ಪಾಗಿಬಿಟ್ಟು ಉದುರಿರುತ್ತೆ. ಕೆಲವು ಗಿಡಗಳಲ್ಲಂತೂ ಪೂರ್ತಿ ಕಡ್ಡಿ ರೀತಿ ಇರುತ್ತೆ. ನನ್ನ ಹಳೆ ಕೆಲಾಂಚೋ ವಿಡಿಯೋಗಳನ್ನ ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಮಳೆಗಾಲ ಮುಗಿಯೋಷ್ಟರೊಳಗೆ ಆ ರೀತಿ ಆಗಿರುತ್ತೆ. ಈ ಸಲ ಏನಾಗುತ್ತೆ ಅಂತ ನೋಡಬೇಕು. ಸ್ವಲ್ಪ ಮಳೆ ಕಡಿಮೆ ಇದ್ದರೆ ಸ್ವಲ್ಪ ಬೇಗನೆ ನಾನು ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ. ಕೆಲಾಂಚೋ ಗಿಡಗಳಲ್ಲಿ ನನ್ನ ಹತ್ರ 6 ಕಲರ್ಸ್ ಇತ್ತು. ಅದರಲ್ಲಿ ಪೀಚ್ ಕಲರ್ ಹೂವಿರೋ ಗಿಡಗಳು ಮಾತ್ರ ಉಳ್ಕೊಂಡಿದೆ. ಇನ್ನು ಬೇರೆ ಪಿಂಕ್ ಮತ್ತು ಯೆಲ್ಲೋ ಗಿಡಗಳು ಅದೆಲ್ಲ ತುಂಬ ಬೇಗ ಹೂವಾಗಿದೆ. ಈ ಕೆಲಾಂಚೋ ಗಿಡಗಳಲ್ಲಿ ಹೇಗೆ ಅಂತ ಅಂದರೆ ಮೊಗ್ಗುಗಳು ಬರ್ತಾನೆ ಇರುತ್ತೆ. ಯಾವ ಮೊಗ್ಗುಗಳು ಲೇಟಾಗಿ ಬಂದಿರುತ್ತೆ ಅದರಲ್ಲಿ ಹೂ ಕೂಡ ತುಂಬ ದಿನ ತನಕ ಇರುತ್ತೆ. ಗಾರ್ಡನ್ ಇದ್ಮೇಲೆ ಪ್ರತಿ ತಿಂಗಳು ಕೆಲಸಗಳು ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ಇರ್ತೀನಿ. ಅದರಲ್ಲೂ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸಗಳಿರುತ್ತೆ. ಸಮ್ಮರಲ್ಲಿ ಎಲ್ಲ ಪಾಟ್ಗಳನ್ನೂ ಹತ್ರ ಜೋಡಿಸಿಡ್ಬೇಕು ಅಂತ ಹೇಳ್ತಾ ಇದ್ದೆ. ಯಾಕೆ ಅಂತಂದರೆ ಸಮ್ಮರಲ್ಲಿ ತುಂಬ ಹೀಟ್ ಜಾಸ್ತಿ ಇರುತ್ತೆ. ಎಲ್ಲ ಪಾಟ್ಗಳು ದೂರ ಇದ್ದಷ್ಟು ತುಂಬ ಜಾಸ್ತಿ ಹೀಟ್ ಆಗುತ್ತೆ. ಹತ್ರ ಇದ್ದಷ್ಟು ಹ್ಯುಮಿಡಿಟಿ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಒಂದ್ರ ಪಕ್ಕ ಒಂದು ಇಟ್ಟಾಗ ಗಿಡಗಳು ಕೂಲಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ಇವಾಗ ಈ ಪಾಟ್ಗಳನ್ನೆಲ್ಲ ದೂರ ಇಡೋ ಅಂಥ ಟೈಮು. ಎಲ್ಲ ಪಾಟ್ಗಳನ್ನೂ ದೂರ ಇಡೋಕ್ಕೆ ಮುಂಚೆ ಫಸ್ಟು ಎಲ್ಲ ಗಿಡಗಳನ್ನೂ ಕ್ಲೀನ್ ಮಾಡಿಕೊಂಡೆ. ಒಣಗಿರೋ ಎಲೆಗಳು, ಕರಗಿರೋ ಎಲೆಗಳು, ಎಲ್ಲೋ ಆಗಿರೋ ಅಂಥ ಎಲೆಗಳು, ಹೂ ಬಿಟ್ಟು ಹೋಗಿರೋ ಅಂಥದ್ದು ಎಲ್ಲದೂ ಕ್ಲೀನ್ ಮಾಡಿಬಿಟ್ಟು ನಾನು ಆಮೇಲೆ ನೀಟಾಗಿ ಜೋಡಿಸ್ಬೇಕು ಅಂದ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಸಮ್ಮರಲ್ಲಿ ಇಟ್ಟಾಗೆ ಎಲ್ಲ ಪಾಟ್ಗಳನ್ನೂ ತುಂಬ ಹತ್ರ ಇಟ್ಟಿದ್ರೆ ಮಳೆಗಾಲದಲ್ಲಿ ಹುಳುಗಳು ಜಾಸ್ತಿ, ರೋಗಗಳು ಕೂಡ ಜಾಸ್ತಿ. ಒಂದು ಗಿಡದ ರೋಗಗಳು ಇನ್ನೊಂದು ಗಿಡಕ್ಕೆ ಬೇಗ ಸ್ಪ್ರೆಡ್ ಆಗುತ್ತೆ. ಫಂಗಸ್ ಕೂಡ ಜಾಸ್ತಿ. ಒಂದು ಗಿಡಕ್ಕೆ ಫಂಗಸ್ ಬಂದರೆ ಇನ್ನೊಂದಕ್ಕೆ ಕೂಡ ಬರುತ್ತೆ. ಹಾಗಾಗಿ ಸ್ವಲ್ಪ ಮಳೆಗಾಲದಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಇಡಬೇಕು. ಈ ಸಲ ಸಮ್ಮರಲ್ಲಿ ಪಾಟಲ್ಲಿ ಇದ್ದಂಥ ಗಿಡಗಳನ್ನೆಲ್ಲ ಒಂದ್ರ ಪಕ್ಕ ಒಂದು ಜೋಡಿಸಿದ್ರಿಂದ ಈ ವರ್ಷ ಒಂದು ಗಿಡಗಳು ಹಾಳಾಗಲಿಲ್ಲ. ಎಲೆಗಳು ಕೂಡ ಯಾವುದು ಬರ್ನ್ ಆದಾಗ ಆಗಿರಲಿಲ್ಲ. ಎಲ್ಲ ಎಲೆಗಳು ಗ್ರೀನಾಗೇ ಇತ್ತು. ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಯಾ ಜಾಗಕ್ಕೆ ಜೋಡಿಸಿದ ಮೇಲೆ ನಾನು ಫಸ್ಟು ಮಾಡಿದ ಕೆಲಸ ಯಾವುದು ಅಂತ ಅಂದರೆ ಎಲ್ಲ ಗಿಡಗಳಿಗೂ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ಕೊಂಡು ಬಂದಿದ್ದು. ಪ್ಲ್ಯಾಂಟ್ಸಿಗೆ ಹುಳುಗಳು ಬಂದಮೇಲೆ ಅಥವಾ ರೋಗ ಬಂದಮೇಲೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕು ಅಂತ ಇಲ್ಲ. ಮಳೆಗಾಲದಲ್ಲಿ ಯಾವ ಗಿಡ ಬೇಕಾದರೂ ಫಂಗಸ್ ಆಗಿ ಸತ್ತೋಗ್ಬೋದು ಅಥವಾ ಹುಳುಗಳು ಅಟ್ಯಾಕ್ ಆಗ್ಬೋದು. ಹಾಗಾಗಿ ವಾರದಲ್ಲಿ ಒಂದು ಸಲ ನಾವು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾಯಿದ್ರೆ ಮುಂದೆ ಬರೋವಂಥ ರೋಗಗಳನ್ನ ನಾವು ಅವಾಯ್ಡ್ ಮಾಡಬಹುದು. ನೀಮ್ ಆಯಿಲ್ ಡೈರೆಕ್ಟ್ ನೀರಿನ ಜೊತೆ ಮಿಕ್ಸ್ ಆಗಲ್ಲ. ಹಾಗಾಗಿ ಇದಕ್ಕೊಂದು 2 ಹನಿಗಳಷ್ಟು ನಾವು ಲಿಕ್ವಿಡ್ ಸೋಪ್ ಅಥವಾ ಹ್ಯಾಂಡ್ ವಾಶ್ ಲಿಕ್ವಿಡ್ನ ಹಾಕೋಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು. ನೀವು ಮಳೆಗಾಲದಲ್ಲಿ ಇದ್ರ ಬದಲು ಫಂಗಿಸೈಡ್ ಕೂಡ ಸ್ಪ್ರೇ ಮಾಡ್ಬೋದು. ವಾರದಲ್ಲಿ ಒಂದಿನ ಒಂದು ಚಿಟಿಕೆಯಷ್ಟು ಫಂಗಿಸೈಡ್ ಪೌಡರ್ಗೆ ನೀರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಕೂಡ ಗಿಡಗಳು ಹಾಳಾಗೋದನ್ನು ತಪ್ಪಿಸ್ಬಹುದು. ಮಳೆಗಾಲದಲ್ಲಿ ಗಿಡಗಳಿಗೆ ತುಂಬ ಕಾಟ ಕೊಡೋ ಹುಳು ಯಾವುದು ಅಂತ ಅಂದರೆ ಬಸವನ ಹುಳು. ಈ ಹುಳು ಕಾಟ ತುಂಬ ಜಾಸ್ತಿ ನಮಗೆ. ಆ್ಯಂಥೋರಿಯಂ ಗಿಡದ ಎಲೆನ ಮತ್ತು ಹೂವನ್ನು ತಿಂದುಬಿಟ್ಟು ತೂತುಗಳನ್ನ ಮಾಡಿಟ್ಟಿರುತ್ತೆ. ಈ ಬಸವನ ಹುಳನ ಅವಾಯ್ಡ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ವಿ ನಾವು. ಯಾವ ಪೆಸ್ಟಿಸೈಡಿಂದನೂ ಇದು ಕಡಿಮೆ ಆಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಮರ ಮತ್ತು ಕಡ್ಡಿನ ಇಟ್ಕೊಂಡಿರ್ತೀನಿ. ಮ್ಯಾನ್ಯುಯಲಿ ಇದನ್ನು ತೆಗೆದು ತೆಗೆದ್ಬಿಟ್ಟು ತೋಟದೊಳಗೆ ಬಿಸಾಕ್ತೀನಿ. ಬೇರೆ ಏನೂ ಮಾಡೋಕ್ಕಾಗಲ್ಲ. ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ನಾನು ಟ್ರೈ ಮಾಡ್ತೀನಿ. ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾನು ಒಂದು ಕೆಲಸ ಮಾಡ್ತೀನಿ. ಯಾವ ಗಿಡಕ್ಕೆ ಜಾಸ್ತಿ ಬರುತ್ತೆ ಆ ಗಿಡದ ಸುತ್ತ ಉಪ್ಪನ್ನು ಹಾಕ್ತೀನಿ. ಆವಾಗ ಈ ಹುಳು ಬರೋದು ಕಡಿಮೆ ಆಗುತ್ತೆ. ಅದೊಂದೇ ಸೊಲ್ಯೂಷನ್ ನನಗೆ ಗೊತ್ತಿರೋದು. ಯಾವ್ಯಾವ ಪಾಟ್ಗಳಲ್ಲಿ ಅದೇ ಗಿಡದ ಎಲೆಗಳು ಮಣ್ಣಿಗೆ ಬಿದ್ದಿರುತ್ತೆ ಆ ಎಲೆಗಳನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡಲೇಬೇಕು. ಸಮ್ಮರಲ್ಲಾದರೆ ಮಲ್ಚಿಂಗ್ ರೀತಿ ಆಗುತ್ತೆ ಅಂತ ಹಾಗೆ ಬಿಡ್ಬೋದಿತ್ತು. ಆದರೆ ಮಳೆಗಾಲದಲ್ಲಿ ಆ ರೀತಿ ಬಿಡೋ ಹಾಗೆ ಇಲ್ಲ. ತುಂಬ ಬೇಗ ರೋಗ ಬರುತ್ತೆ. ಸಮ್ಮರಲ್ಲಿ ಯಾವ್ಯಾವ ಗಿಡಗಳಿಗೆ ಬೇರ್ಗಳು ಹೀಟ್ ಆಗುತ್ತೆ ಅಂತ ಮಲ್ಚಿಂಗ್ ಮಾಡಿದರೆ ಆ ಮಲ್ಚಿಂಗ್ನ ನೀವು ಇವಾಗ ತೆಗಿಬೇಕು. ಮಳೆಗಾಲದಲ್ಲಿ ಮಣ್ಣಿಗೆ ನೀರು ಡೈರೆಕ್ಟಾಗಿ ಹೋಗೋ ರೀತಿ ಬಿಡಬೇಕು. ಇಂಡೋರಲ್ಲಿ ಯಾವ್ಯಾವ ಪ್ಲ್ಯಾಂಟ್ಸ್ನೆಲ್ಲ ಇಟ್ಟಿದ್ದೀರಾ ಆ ಪ್ಲ್ಯಾಂಟ್ಸ್ನೆಲ್ಲ ಇವಾಗ ವಾರದಲ್ಲಿ ಒಂದಿನಾದರೂ ಮಳೆ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ತೆಗೆದಿಡಬೇಕು. ಮಳೆ ನೀರಿಂದ ಆ ಇಂಡೋ ಪ್ಲ್ಯಾಂಟ್ಸ್ ಎಲ್ಲ ಇನ್ನೂ ಕೂಡ ಹೆಲ್ದಿಯಾಗಿ ಬೆಳಿಬೋದು. ಆದರೆ ನೀರು ಜಾಸ್ತಿ ಕೂಡ ಆಗಬಾರ್ದು. ಆ ಗಿಡಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟೇ ನೀರು ಹೋಗೋ ಹಾಗೆ ಬಿಡಬೇಕು.
ಮಳೆಗಾಲದಲ್ಲಿ ಗಿಡ ಸುತ್ತ ಕಳೆ ಎಷ್ಟು ಬರುತ್ತೋ ನೀವು ತೆಗೆದೇ ಹೋದರೆ ಅಷ್ಟೇ ಬೇಗ ಎತ್ತರ ಬೆಳೆಯುತ್ತೆ. ಅದಕ್ಕೆ ನೀರು ಕೂಡ ಸಿಗ್ತಾ ಇರುತ್ತೆ, ಹಾಗೆ ಮಣ್ಣಲ್ಲಿರೋ ಎಲ್ಲ ಪೋಷಕಾಂಶಗಳು ಈ ಕಳೆನೇ ಹೀರ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಳೆಯನ್ನು ಆಗಾಗ ತೆಗಿತಾನೆ ಇರಬೇಕು. ಲಾಸ್ಟಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಲಾಸ್ಟ್ ಮಂತಿನೂ ಹೇಳ್ಕೊಂಡೇ ಬಂದಿದ್ದೀನಿ, ಮಳೆ ನೀರನ್ನು ವೇಸ್ಟ್ ಮಾಡಲೇಬೇಡಿ. ನಿಮ್ಮ ಮನೇಲಿ ಗಾರ್ಡನ್ ಇದ್ದರೆ ಅಥವಾ ಹೂವಿನ ಗಿಡಗಳು ಸ್ವಲ್ಪ ಇದ್ದರೂ ಕೂಡ ಮಳೆ ನೀರನ್ನು ಕಲೆಕ್ಟ್ ಮಾಡಿಬಿಟ್ಟು ಆ ಗಿಡಗಳಿಗೆ ಹಾಕ್ತಾ ಬನ್ನಿ. ದಯವಿಟ್ಟು ಟ್ಯಾಪ್ ವಾಟರ್ನ ಹಾಕಬೇಡಿ. ಮಳೆ ನೀರು ಎಷ್ಟು ದಿನ ಸಿಗುತ್ತೆ ಅಷ್ಟು ದಿನವೂ ಮಳೆ ನೀರನ್ನೇ ಕಲೆಕ್ಟ್ ಮಾಡಿ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.